ಹೆಚ್ಚಾಗಿ ತ್ರಾಸಪಟ್ಟೆವು, ತುಂಬ ತ್ರಾಸಾಯಿತು. ಈ ಭಾಗದ ಜನ, ತ್ಯಾಗ ಮಾಡೋದ ಜನ ಮತ್ತು ಬರೋ ಭಕ್ತರು ಬೇರೆ, ಇವೆಲ್ಲ ಒಂದು ಘಟನೆ ಆಗಿ ಇವತ್ತು ನಾಳೆ ತಮಿಳುನಾಡು ಗೀತ ಒಳಗೆ ನಾವು ಸೇತುವೆ ಒಳಗೆ ಓಡಾಡಬೇಕು ಅಂತ ಆಗುತ್ತೆ. ಹೀಗಾಗಿ ಒಂದು ಶುಭ ದಿವಸ ಸಿಕ್ಕಿದೆ ನಮಗೆ. ಎಲ್ಲದಕ್ಕೂ ಕೃಪೆ, ದೇವಿ ಕೃಪೆನೇ ಇರ್ತಲ್ಲ. ಯಾಕಂದರೆ ಅದು ಆ ಸೇತುವೆ ಮೇಲೆ ಓಡಾಡಿದಾಗ ಅನ್ನಿಸ್ತು ಇದು ಆಗೋದು ಬದುಕಾಗಿತ್ತು. ಹೆಂಗಾಯ್ತಪ್ಪ ಅಂತಂದರೆ ಎಲ್ಲದಕ್ಕೂ ಭಗವಂತ ಕೃಪೆ ಬೇಕು ಅಂತಲ್ಲ, ಅದು ಸತ್ಯ. ಕೃಪೆ ಇದ್ದರೆ ಏನು ಮಾಡೋದು. ಹೋರಾಟ ಮಾಡಿರ್ಬೋದು, ಹೋರಾಟದ ಜೊತೆ ಕೃಪೆ ಇತ್ತು. ಆ ಕೃಪೆ ಇವತ್ತು ನಮಗೆ ಜಯ ಕೊಟ್ಟಿದೆ, ಮುಂದೆ ಜಯ ಕೊಡುತ್ತೆ. ಎಲ್ಲ ರೀತಿಯಲ್ಲೂ ಅದು ಅತಿ ಶೀಘ್ರದಲ್ಲೇ ಆಗಿದೆ. ಕೊರೋನಾ ಬಂದರೂ ಸಹ ಶೀಘ್ರದಲ್ಲಿ ಆಯಿತು ಅಂದಾಗ ದೇವಿ ಕೃಪೆ ಸದಾ ಇತ್ತು ಅಂತಲೇ ಅರ್ಥ. ಆಯಾ ಸಂದರ್ಭಕ್ಕೆ ಕೆಲಸ ಮಾಡಿದ್ದೇವೆ. ಅದಕ್ಕೆ ನಮಗೆ ಈಗ ಪ್ರಚಾರ ಮಾಡ್ತಕ್ಕಂಥ ಎಲ್ಲರಿಗೂ ನನ್ನ ವಂದನೆಗಳು, ಭಗವಂತನಿಗೆ ಮೊದಲನೇ ವಂದನೆಗಳು. ಈ ಭಾಗದ ಜನಕ್ಕೂ ಸಹ ಶುಭ ಕೋರುತ್ತಾ ಮುಂದೆ ಅವರಿಗೆಲ್ಲ ಸುಖ ದೊರೆಯಲಿ ಅಂತೇಳಿ ಪ್ರಾರ್ಥನೆ. ಮುಖ್ಯವಾಗಿ ಸೇತುವೆಗೆ ಸುಗಂಧದ ಚೌಡೇಶ್ವರಿ ಹೆಸರು ನಾಮಕರಣ ಮಾಡುವ ಬಗ್ಗೆ ಒಂದು ಚರ್ಚೆ ನಡೀತದೆ. ಇದ್ರ ಬಗ್ಗೆ ಯಾವ ಹೆಸರು? ಅದು ನಾವು ಏನು ಒತ್ತಡ ಮಾಡೋಲ್ಲ. ಅದು ಪ್ರತಿಯೊಬ್ಬ ಮನುಷ್ಯರು ಅನ್ನೋರಿಗೆ ಗೊತ್ತಾಗ್ತದೆ ಇಲ್ಲಿ ಯಾರು ಹೆಸರು ಇಡಬೇಕು, ಏನು ಮಾಡಬೇಕು ಅಂತೇಳಿ. ಇಲ್ಲಿ ಈ ಭಾಗಕ್ಕೆ ಏನಾದ್ರು ಹೆಸರು ಬಂದದ್ದು, ಶಕ್ತಿ ಬಂದದ್ದು ದೇವಿ ಇದೆ. ಅವ್ರು ಹೇಳೋದಲ್ಲ, ಅದು ಅವರು ಯಾರನ್ನೂ ಹೇಳದೆ ಮಾಡಬೇಕಾದ ಕೆಲಸ ಅದು. ಸುಮ್ಮನೆ ಪ್ರಿಸ್ಟೇಜು, ಆಮ್ತನ, ಮನುಷ್ಯತ್ವ ಇದ್ದವ್ರು ಮಾತಾಡ್ತಾರೆ. ನಾನು ಅದ್ರ ಬಗ್ಗೆ ಹೇಳೋದಿಲ್ಲ, ಇಡೀ ಅಂತ ಹೇಳೋನು ಅಲ್ಲ. ಅದು ಯಾರಿಗಾದರೂ ಅನಿಸುತ್ತೆ ಇದು ದೇವಿ ಕೃಪೆ ಮತ್ತು ದೇವಿ ಸ್ಥಳ ಭಕ್ತರದ್ದು ಒತ್ತಡದಿಂದ ಆಗಿತ್ತಂತ ಎಲ್ಲರಿಗೂ ಗೊತ್ತಾಗುತ್ತೆ. ಸಿಂಗಂದೂರು ಸೇತುವೆ ಮತ್ತು ಚೌಡೇಶ್ವರಿ ಸೇತುವೆ ಅಂತಲೇ ಅದು ಎಲ್ಲರ ಬಾಯಿಗೂ ಈವರೆಗೂ ಬರ್ತೈತೆ. ಅದ್ರ ಮಧ್ಯದಲ್ಲಿ ಹಾರು ಹೋದ್ರೆ ನಾವೇನು ಮಾಡೋಕ್ಕಾಗಲ್ಲ. ಅದು ನತದೃಷ್ಟ. ನಮಗೇನು ಅದರಿಂದ ನಷ್ಟವೂ ಇಲ್ಲ, ಏನೂ ಇಲ್ಲ. ದೇವಿ ಹೆಸರು ಇದ್ದೇ ಇರುತ್ತೆ. ಎಲ್ಲರಿಗಿಂತ ಹೆಚ್ಚಾಗಿ ದೇವಿ ಕೃಪೆ ಇದೆ. ಆ ದೇವಿ ಕೃಪೆಯಿಂದಲೇ ಇಲ್ಲಿಗೆ ಸೇತುವೆ ಬಂದದ್ದು. ಈಗಾಗಲೇ ನೀವು ಓಡಾಡಿದ್ವಿ, ನಾವು ಓಡಾಡಿದ್ವಿ ಸ್ವಲ್ಪ ಹೊತ್ತು. ಆವಾಗ ಅನ್ನಿಸ್ತೈತೆ ನಮಗೆ ಒಬ್ಬೊಬ್ಬ ಎತ್ತೋ ಹೆಚ್ಚಿನ ಪಾಲು ಶ್ರೀ ಚೌಡೇಶ್ವರಿ ಹೆಸರೇ ಬರ್ಬೋದು. ಅದರಲ್ಲಿ ತೊಂದರೆ ಇಲ್ಲ. ನಮ್ಮದೇನು ಅದ್ರ ಬಗ್ಗೆ ಹೆಚ್ಚಿನ ಒತ್ತಡ ಇಲ್ಲ. ನಮಗೆ ಸೇತುವೆ ಆಗಬೇಕಾಗಿತ್ತು, ಈ ಜನಕ್ಕೆ ಅನುಕೂಲ ಆಗಬೇಕಾಗಿತ್ತು. ಅದು ಅನುಕೂಲ ಆಯಿತು ಅಷ್ಟೇ.